ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಪೊಲಿಟಿಕಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ಎಕ್ಸಾಮ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನುವಂತ ಒಂದು ವಿಶೇಷ ಒಂದು ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಯಾರೆಲ್ಲ ಖಾಸಗಿ ಅಭ್ಯರ್ಥಿಗಳಿದ್ದೀರಿ, ಯಾರೆಲ್ಲ ಈ ಒಂದು ಪ್ರಥಮ ಪರೀಕ್ಷೆಯನ್ನು ತಪ್ಪಿಸಿಕೊಂಡಿದ್ದೀರಿ ಮತ್ತು ಸೆಕೆಂಡ್ ಎಕ್ಸಾಮ್ ಕಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ರಾಜ್ಯಶಾಸ್ತ್ರ ವಿಷಯವನ್ನು ತೆಗೆದುಕೊಂಡಿರ್ತೀರಿ, ಅಂಥ ವಿದ್ಯಾರ್ಥಿಗಳಿಗೆ ಈ ಆನ್ಯುವಲ್ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗಲಿ ಅಂಥೇಳಿ ನಾನು ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು 5 ತೆಗೆದುಕೊಂಡು ಬಂದಿದ್ದೀನಿ. ಆ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಗಮನಿಸಿಕೊಂಡು ನಾಳೆ ಬರುವಂಥ ಪರೀಕ್ಷೆನ ನೀವೆಲ್ಲರೂ ಬರೀರಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋದ ಕಡೆ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಮ ಸ್ನೇಹಿತರೆ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಆದರೆ ಒಂದು ಲೈಕ್ ಕೊಡಿ ಹೇಳ್ತಾ ಬನ್ನಿ ಪ್ರಶ್ನೆಗಳ ಕಡೆ ಹೋಗ್ತಾ ಹೋಗೋಣ. ಏನು ಗಮನಿಸ್ರಿ, ಇಲ್ಲಿ 5 ಅಂಕಗಳಿಗೆ ಸಂಬಂಧಪಟ್ಟಂತೆ ಮೊದಲು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿದ ಕಾನೂನು ಅಂತಂದರೆ ಅದು 1858ರ ಒಂದು ಕಾನೂನಾಗಿದೆ. ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಯಾರಾಗ್ತಿದ್ರು ಅಂತಂದರೆ ಜ್ಞಾನೇಶ್ ಕುಮಾರ್ ಅಂತೇಳಿ ನೆನಪಿರಲಿ ನಿಮ್ಗೆ, ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳೇ. ಇನ್ನು ಆಡಳಿತದ ಪ್ರಾಥಮಿಕ ಘಟಕ ಅಂತಂದರೆ ಅದು ಜಿಲ್ಲಾಡಳಿತ. ಈ ಒಂದು ಪ್ರಾಥಮಿಕವಾಗಿ ಆಡಳಿತವನ್ನು ಎಲ್ಲಿ ನೋಡ್ತೀವಿ ಅಂತಂದರೆ ಅದು ಜಿಲ್ಲೆಯಲ್ಲಿ ನೋಡ್ತೀವಿ. ತದನಂತರ ಈ ಚಿತ್ರವನ್ನು ಗಮನಿಸಿ, ನಿಮಗೆ ಇದೇ ಚಿತ್ರ ಅಂತಲ್ಲ, ಯಾವುದಾದ್ರೂ ಒಂದು ಚಿತ್ರವನ್ನು ಕೊಡ್ತಾರೆ, ಅದನ್ನು ಗಮನಿಸಿ 4 ಕೊಟ್ಟಂಥ ಆಯ್ಕೆಗಳಲ್ಲಿ ಉತ್ತರವನ್ನು ಉತ್ತರಿಸಿ ಅಂತಾರೆ. ಇದು ಸಾವಿತ್ರಿಬಾಯಿ ಫೂಲೆ ಅವರ ಒಂದು ಚಿತ್ರ ಅಂತ ಹೇಳ್ತೀನಿ. ಇನ್ನು RTEನ ವಿಸ್ತೃತ ರೂಪ ಅಂತೇಳಿ ಒಂದು ಕ್ವಶನ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೊಂದು ನಿಮಗೆ ಯಾವುದಾದ್ರೂ ಈಗ ಈ ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ಆದರೂ ಕೇಳ್ಬೋದು, ಅಥವಾ ಇನ್ನೊಂದು ಬೇರೆ ಯಾವುದಾದ್ರೂ ಲೋಕಸೇವಾ ಆಯೋಗದ ಬಗ್ಗೆ ಆದರೂ ಕೇಳ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ RTE ಅಂತಂದರೆ ರೈಟ್ ಟು ಎಜುಕೇಷನ್ ಅಂತೇಳಿ ಸರಿಯಾದ ಉತ್ತರ ಆಗ್ತದೆ. ಸೊ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಾಗ ಈ 2 ಮಾತ್ರ ಸರಿ ಅಂತ ಹೇಳ್ಬೋದು ನಾವು. ಇನ್ನು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಹೇಳ್ತಾರೆ. ಆಲ್ರೆಡಿ ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಭಾರತ ಚುನಾವಣಾ ಆಯುಕ್ತರಾಗಿದೆ ಅಂತಂದರೆ 6 ವರ್ಷ. ಇನ್ನು ಡ್ಯಾಶ್ ರೋಡ್ ನರ್ಮದಾ ಬಚಾವೋ ಆಂದೋಲನವನ್ನು ನಾಯಕರಾಗಿದ್ದರು ಅಂದರೆ ಮೇಧಾ ಪಾಟ್ಕರ್ ಅವರು. ಡ್ಯಾಶ್ ರೋಡ್ ಭ್ರಷ್ಟಾಚಾರ ವಿರುದ್ಧ ಭಾರತದ ಆಂದೋಲನ ಮುನ್ನಡೆಸಿದವರು ಅಣ್ಣಾ ಹಜಾರೆ ಅಂತ ಹೇಳ್ತೀವಿ. ಡ್ಯಾಶ್ ರವರು ಅಫ್ಘಾನಿಸ್ತಾನದಲ್ಲಿರುವ ಒಂದು ಪ್ರಮುಖ ಭಯೋತ್ಪಾದನಾ ಸಂಘಟನೆಯಾಗಿದೆ ಅಂದರೆ ಅದು ತಾಲಿಬಾನ್ ಅಂತ ಹೇಳ್ತೀವಿ. ಸೊ ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ 5. ಹಾಗಾದರೆ ಎಷ್ಟು ಅವು ಯಾವ್ಯಾವ ಅಂತ ಹೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ನಾಳೆ ನಡೆಯುವಂಥ ಒಂದು ಪರೀಕ್ಷೆಗೆ ನಿಮಗೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ವಿದ್ಯಾರ್ಥಿಗಳು ಎಲ್ಲರೂ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಮುಂದುವರಂತೆ ವಂದಿಸಿ ಬರೆಯನ್ನು ನಾವೆಲ್ಲ ಗಮನಿಸ್ತಾ ಹೋಗ್ತೀವಿ. ವಿವಾಹ ಕಾಯ್ದೆ, ಲೀಗ್ ಆಫ್ ನೇಷನ್, ದಿ ರಿಪಬ್ಲಿಕಾ, ಸಮಗ್ರ ಅಣುಶಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಇಲಂ ಅಂತ ಹೇಳ್ತಾರೆ. ಸೊ ಇದಕ್ಕೆ ಉತ್ತರವನ್ನು ಇಲ್ಲಿ ನೋಡಿ. ಪುನರ್ವಿವಾಹ ಕಾಯ್ದೆ ಜಾರಿಗೆ ಬಂದುದು 1856ರಲ್ಲಿ ಅಂತ ಹೇಳ್ತೀವಿ. ಲೀಗ್ ಆಫ್ ನೇಷನ್ ಸ್ಥಾಪನೆ ಆಗೋದು 1920ರಲ್ಲಿ. ದಿ ರಿಪಬ್ಲಿಕಾ ಗ್ರಂಥವನ್ನು ಬರೆದವರು ಜೀನ್ ಬೋಡಿನ್ ಅಂತ ಹೇಳ್ತೀವಿ. ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ CTBT ಅಂತ ಹೇಳ್ತೀವಿ. ಇನ್ನು ಲಿಬರೇಟೇಷನ್ ಟೈಗರ್ ಆಫ್ ಈ ಒಂದು ತಮಿಳ್ ಇಲಂ ಇದನ್ನು ವಿಸ್ತೃತ ರೂಪ LTTE ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರವಂತ ಹೊಂದಿಸಿ. ಇವೆಲ್ಲವೂ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಗಮನಿಸಿ, ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ 5 ಅಂಕಕ್ಕೆ ನೀವೆಲ್ಲ ನೋಡ್ತಾ ಹೋದಾಗ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸುತ್ತದೆ? ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ಸಂವಿಧಾನಾತ್ಮಕವಾಗಿ ರಚನೆಯನ್ನು ಮಾಡ್ತದೆ ಅಂತ ಹೇಳ್ತೀನಿ. ಪಂಚಮರು ಅಂದರೆ ಯಾರು ಅಂತಂದರೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರೋರು ಪಂಚಮರು ಅಂತ ಕರಿತೀವಿ. ಇನ್ನು ಸಾಲಮರ ತಿಮ್ಮಕ್ಕ ಯಾವ ಜಿಲ್ಲೆ ಅಂತಂದರೆ ರಾಮನಗರ ಜಿಲ್ಲೆಯ ಸೇರಿದವಳು ಅಂತ ಹೇಳ್ತೀವಿ. ಅವಳು ಮೊನ್ನೆ ಸದ್ಯದಲ್ಲಿ ಏನಪ್ಪ ಅಂತಂದರೆ ಸ್ವರ್ಗವಾಸಿ ಆಗಿರೋ ಆ ಡೇಟನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ವರ್ಣಭೇದ ನೀತಿ ಅಂದರೆ ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯ ಭಾವನೆಯನ್ನು ವರ್ಣ ನೀತಿ ಅಂತ ಕರಿತೀವಿ. ಅಲಿಪ್ತ ನೀತಿ ಅಂದರೆ ಜಗತ್ತಿನ ಯಾವುದೇ ಶಕ್ತಿ ಬಣವನ್ನು ಸೇರದೆ ತಟಸ್ಥವಾಗಿರೋದಕ್ಕೆ ನಾವೇನಂತ ಕರಿತೀವಿ? ಅಲಿಪ್ತ ನೀತಿ ಅಂತ ಕರಿತೀವಿ. ಇನ್ನು ಭಾಗ ಬಿಗೆ ಸಂಬಂಧಪಟ್ಟಂತೆ 10 ಅಂಕಗಳಿಗೆ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ಅಲ್ಲಿ ಇಂಪಾರ್ಟೆಂಟ್ ತಂದಿದ್ದೀನಿ. ಉಪಚುನಾವಣೆ ಎಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದ ಪ್ರಜೆಗಳಿಂದ ಚುನಾವಣೆ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ ಅಥವಾ ಮರಣ ಹೊಂದಿದರೆ ಯಾವುದೋ ಕಾರಣದಿಂದ ತನ್ನ ಸದಸ್ಯವನ್ನು ಕಳೆದುಕೊಂಡರೆ 6 ತಿಂಗಳ ಒಳಗಾಗಿ ಚುನಾವಣೆ ಮಾಡ್ತೀವಲ್ಲ, ಅದಕ್ಕೆ ಉಪಚುನಾವಣೆ ಅಂತ ಕರಿತೀವಿ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅರ್ಹತೆಗಳು ಅಂತಂದರೆ ಭಾಳ ಸರಳವಾಗಿರುವಂಥ ಪ್ರಶ್ನೆ, ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಟ್ಟು ಸದಸ್ಯರ ಅರ್ಧದಷ್ಟು ಅಂದರೆ 10 ವರ್ಷ ಆಡಳಿತ ಸೇವೆಯನ್ನು ಅನುಭವಿಸಿರಬೇಕು. ಉಳಿದ ಅರ್ಧದಷ್ಟು ಸದಸ್ಯರ ಅನುಭವದ ಬಗ್ಗೆ ವಿವರಣೆ ಇಲ್ಲ. ಈ 2 ಪಾಯಿಂಟನ್ನು ನೀವು ಇಲ್ಲಿ ಸಾಮಾನ್ಯ ವಿವಿಧ ಕ್ಷೇತ್ರಗಳು ಗಣನೆಯಾಗಿ ಸೇವೆ ಸಲ್ಲಿಸಬೇಕು. 2 ಪಾಯಿಂಟನ್ನು ಇಲ್ಲಿ ಬರೀಬೇಕು. ಇನ್ನು ಆಡಳಿತದಲ್ಲಿ ಅಮಾನತು, ಇದು ಭಾಳ ಸಾರಿ ನಿಮಗೆ ಪ್ರಶ್ನೆ ಕೇಳಿದಾನೆ ಬರ್ತದೆ. ಗಮನ, ನಾಗರಿಕ ಸಿಬ್ಬಂದಿಗಳು ತೆರೆಯ ಮರೆಯಲ್ಲಿ ಕೆಲಸ ಮಾಡುತ್ತಿದ್ದು ಯಾವುದೇ ಸಚಿವರಾಗಿ ಕೆಲಸ ಮಾಡಿದರೂ ಸಹ ಅನಾಮಕತ್ವ ಸಿಬ್ಬಂದಿಯಾಗಿ ಉಳಿಯಬೇಕಾಗ್ತದೆ.
ಒಳ್ಳೆಯ ಪ್ರಶಂಸೆ ಆಗಿರ್ಬೋದು, ತೆಗಳಿಕೆ ಅಂದರೆ ಸಚಿವರ ಅನ್ವಯ ಆಗುತ್ತದೆ ಹೊರತು ಇನ್ನು ನಾಗರಿಕ ಸಿಬ್ಬಂದಿಗಲ್ಲ ಅಂತ ಹೇಳ್ತೀವಿ. ಇನ್ನು ಅಂಬೇಡ್ಕರ್ ಅವರ ಜನಪ್ರಿಯ ವಾಣಿಗಳು ನಿಮ್ಗೆ ಆಲ್ರೆಡಿ ಎಲ್ಲರೂ ಬರೆದಿದ್ರಿ. ನಿಮ್ಗೆ ಬರೆದಿತ್ತಿಲ್ಲ ಅಂದರೆ ಈ ಮೂರನ್ನು ಬರೀರಿ: ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳ್ತೀನಿ. ಜೊತೆಗೆ ನೆರೆ ಶಾಂತಿ ಸಮಿತಿ ಎಂದರೇನು ಅಂತ ಹೇಳ್ತೀವಿ. ನೆರೆಹೊರೆ ಪ್ರದೇಶಗಳಲ್ಲಿ ಕೋಮು ಹಿಂಸಾಚಾರ ನಡೆದಂತೆ ಮುಂಜಾಗ್ರತೆ ಕ್ರಮಗಳನ್ನು, ಜೊತೆ ಕೋಮು ಹಿಂಸಾಚಾರಗಳಲ್ಲಿ ಶಾಂತಿಯುತ ಕಾಪಾಡುವುದು, ಕೋಮು ಸೌಹಾರ್ದತೆಯನ್ನು ಕಾಪಾಡುವುದು, ವಿವಿಧ ಕೋಮುರದ ನಾಯಕತ್ವ ಒಳಗೊಂಡ ಸಮಿತಿಯ ನೆರೆಹೊರೆ ಶಾಂತಿಗಳನ್ನು ಸಮಿತಿ ರಚಿಸುವಂಥದ್ದು. ಇನ್ನು ಖಾಸಗೀಕರಣ ಎಲ್ಲಿ ಮತ್ತು ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಮೊದಲು ಬ್ರಿಟನ್ನಲ್ಲಿ ಪ್ರಾರಂಭ ಆಗ್ತದೆ, ತದನಂತರ ಅಮೆರಿಕದಲ್ಲಿ 1980ರಲ್ಲಿ ಪ್ರಾರಂಭ ಆಗ್ತದೆ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನಿಮಗಿಲ್ಲಿ, ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರ ಉದಾಹರಣೆ ಸಂದಿಗೆ ಅರ್ಥವನ್ನು ಬರಿದೆ ಅಂತ ಹೇಳ್ತಾರೆ. ಇದು ಶಕ್ತಿ ರಾಷ್ಟ್ರಗಳ ಗುಂಪನ್ನು ಶಕ್ತಿ ಗುಣ ಹೊಂದಿರುವಂಥ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ನೀನಿಲ್ಲಿ ಅಮೇರಿಕ ನೇತೃತ್ವದಲ್ಲಿ ನ್ಯಾಟೋ ಅಂತ ಹೇಳ್ತೀವಿ, ರಷ್ಯಾ ನೇತೃತ್ವದಲ್ಲಿ ವಾರ್ಸಾ ಅಂತ ಹೇಳ್ತೀವಿ. ಇನ್ನು ಭಾರತ ವಿದೇಶಾಂಗ ನೀತಿಯ ಕೊಡುಗೆಯನ್ನು ನೀಡಿದ ಇಬ್ಬರು ನಾಯಕರು ಅಂದರೆ ಒಂದು ಗಾಂಧೀಜಿ, ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಇನ್ನು ಭಾಗ ಸೀಮೆಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ 30 ಅಂಕಗಳು ಇರ್ತವೆ. ಅಂದರೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಪ್ರಮುಖವಾಗಿ ಇವಾಗ ನಿಮಗೆ ಭಾಳಷ್ಟು ವಿವರಾತ್ಮಕವಾಗಿ ಪ್ರಶ್ನೆಯನ್ನು ಉತ್ತರವನ್ನು ಬರೆಯುವಂಥದ್ದು. ಯಾರೆಲ್ಲ ಮರಳಿ ಪರೀಕ್ಷೆಗಳನ್ನು ಕಟ್ಟಿದಿರಿ, ನಾನು ಇನ್ನೊಂದಿಷ್ಟು ಸ್ಕೋರ್ಗಳನ್ನು ಮಾಡಬೇಕಂತಿದ್ದೀನಿ ಅಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ನೋಟ್ಸ್ಗಳನ್ನು ನಿಮ್ಗೆ ಆಲ್ರೆಡಿ ಕೊಟ್ಟೋಗಿದೆ ನೋಡಿ. ಪ್ರಥಮ ಲೋಕಸೇವೆಯ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. ಪ್ರಥಮ ಸಾರ್ವತ್ರಿಕ ಚುನಾವಣೆ 1950 ಮತ್ತು 51, 52ರಲ್ಲಿ ನಡೀತದೆ. ಅಲ್ಲಿ ಅಳವಡಿಸಿಕೊಂಡಿರುವಂಥ ಮಹತ್ವ ತತ್ವಗಳು ನೋಡ್ರಿ. 26ನೇ ಜನವರಿ 1950ರಲ್ಲಿ ಸಂವಿಧಾನ ಅಳವಡಿಸಿಕೊಳ್ತು. ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು. 1951ರಿಂದ 52 ಫೆಬ್ರವರಿ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಮೊದಲು ಎಷ್ಟಿತ್ತು ಅಂದರೆ 21 ಇತ್ತು, ಈಗ 18 ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 18 ಮಾಡಿದ್ದಾರೆ. ಇನ್ನು ಈ ಒಂದು ಪ್ರಥಮ ಚುನಾವಣೆ ಮಹತ್ವವನ್ನು ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ. ಚುನಾವಣೆ ಒಟ್ಟು ಲೋಕಸಭೆ 489, ಮತದಾನಗಳ ಸಂಖ್ಯೆ 176 ಮಿಲಿಯನ್, ಮತದಾನ ಮಾಡಿದವರ ಒಟ್ಟು ಸಂಖ್ಯೆ 105.5 ಮಿಲಿಯನ್, ಮತಗಟ್ಟೆಯ ಜನ ಸಂಖ್ಯೆ 2,24,000, ಶೇಕಡಾವಾರು ಮತ 45, ಚುನಾವಣೆಯಲ್ಲಿ ಸ್ಪರ್ಧಿಸಿದ ರಾಜಕೀಯ ಪಕ್ಷಗಳು 70, ಚುನಾವಣೆ ಸ್ಪರ್ಧಿಸಿದ ಅಭ್ಯರ್ಥಿಗಳು 1,008. ಈ ರೀತಿಯೇ ನೀವೇನಪ್ಪ ಅಂತಂದರೆ ಇಲ್ಲಿ ಉತ್ತರವನ್ನು ಬರೀಬೇಕು ಅಂತ ಹೇಳ್ತೀನಿ. ಅಲ್ಲಿರುವಂಥ ಪಾರ್ಟಿಗಳು ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ, ಅಖಿಲ ಭಾರತೀಯ ಹಿಂದೂ ಮಹಾಸಭಾ, ಶೆಡ್ಯೂಲ್ ಕಾಸ್ಟ್ ಅಂತ ಇಂಡಿಪೆಂಡೆನ್ಸ್, ಇನ್ನು ಕಿಸಾನ್ ಮಜುಮ್ದಾರಿ, ಎಲ್ಲ ಎಷ್ಟು ಅಂಕಗಳನ್ನು ತೊಗೊಂಡ್ರು ಅಂತೇಳಿ ಇಲ್ಲೆಲ್ಲವನ್ನು ಕೊಟ್ಟಿದ್ದೀನಿ. ಸೊ ನೀವು 5 ಅಂಕ ನಿಮಗೆ ಬೇಕು ಅಂತಂದರೆ ಈ ರೀತಿಯೇ ನಿಮ್ಗೆ ಏನಪ್ಪ ಅಂತಂದರೆ ನೀಟಾಗಿ ಬರೆಯುವಂಥದ್ದು ಭಾಳ ಉತ್ತಮ ಅಂತ ಹೇಳ್ತೀನಿ. ಇನ್ನು ಈ ಮೇಲಿನ ಪಂಕ್ತಿಗಳ ಕೆಳಗಂಟೆ ಸಂಗತಿಗಳನ್ನು ನೀವು ಈ ರೀತಿಯಲ್ಲಿ ಬರ್ಕೋತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ಕೆಳಗೆ ಇನ್ನೊಂದು ಚಿತ್ರವನ್ನು ಕೊಡ್ತಾರೆ ನಿಮಗೆ. ಇಲ್ಲಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶ ಪಟ್ಟಿ ಮಾಡಿರಿ ಅಂತ ಭಾಳ ಸರಳವಾಗಿರುವಂಥ ಪ್ರಶ್ನೆ. ಇಂಥ ಪ್ರಶ್ನೆಗಳು ನಿಮಗೆ ಭಾಳಷ್ಟು ಸರಳವಾಗಿ 5 ಅಂಕಗಳು ಸಿಗುವಂಥ ರಾಜ್ಯಗಳಿದ್ದಾವೆ, ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಸೊ ಅಲ್ಲಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಇನ್ನು ಮುಖ್ಯ ಕಾರ್ಯದರ್ಶಿ ಎಷ್ಟು ಸರಳವಾಗಿ ಕೇಳಿದ್ದಾನೆ ಈ ಪ್ರಶ್ನೆ ಅಂತಂದರೆ, ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ನೋಡ್ರಿ, ಇದು ಪ್ರಮುಖವಾಗಿ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ನಿಮಗೆ ಇನ್ನೊಂದು ಪ್ರಶ್ನೆ. ಇಲ್ಲಿ ಮುಖ್ಯ ಕಾರ್ಯದರ್ಶಿ ಸಚಿವಾಲಯದ ಮುಖ್ಯಸ್ಥನಾಗಿರ್ತಾನೆ, ರಾಜ್ಯದ ಆಡಳಿತದ ಜವಾಬ್ದಾರಿ ಹೊಂದಿರ್ತಾನೆ, ಎಲ್ಲ ಇಲಾಖೆಗಳ ಮೇಲೆ ಅಧಿಕಾರವನ್ನು ಹೊಂದಿರ್ತಾನೆ, ಆಡಳಿತಾತ್ಮಕ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಮತ್ತು ಇತರೆ ಅಧಿಕಾರ ಸಾಮಾನ್ಯ ಮಾರ್ಗದರ್ಶನ ಇಡ್ತಾನೆ. ಎಲ್ಲವೂ ರಾಜ್ಯ ಸರ್ಕಾರದ ನಡುವೆ ಸಮನ್ವಯ ಅಂತ ಸಹಕಾರವನ್ನು ಉಂಟು ಮಾಡ್ತಾನೆ. ಇನ್ನು ಅವನ ಕಾರ್ಯದರ್ಶಿ ಕನ್ನಡ ಕಾರ್ಯಗಳು ಅಂತಂದರೆ ಮಂತ್ರಿಮಂಡಲದ ಸಲಹೆಗಾರ, ಸಚಿವ ಸಂಪುಟ ಸಭೆ ಹಾಜರಿರ್ತಾನೆ, ಸಂಪೂರ್ಣ ಸಚಿವಾಲಯದ ಮೇಲ್ವಿಚಾರಣೆ ಮಾಡ್ತಾನೆ, ಕಾರ್ಯದರ್ಶಿ ಜವಾಬ್ದಾರಿಯನ್ನು ಹೊರ್ತಾನೆ, ರಾಜ್ಯ ಸದಸ್ಯ ಪಡೆಯುವ ಕೌನ್ಸಿಲ್ ಮೂಲಕ ಕ್ರಮಾನುಗತ ಆಧಾರದ ಮೇಲೆ ಸಚಿವರು ಒಳಗೊಂಡಿರೋ ಸಿಬ್ಬಂದಿ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರ್ತಾನೆ. ಸೊ ಈ ಎಲ್ಲ ಮಾಹಿತಿಗಳನ್ನು ನೀವು ಬರ್ತಾ ಹೋದರೆ ನಿಮಗೆ ಎಷ್ಟಪ್ಪ ಅಂತಂದರೆ 5 ಅಂಕಗಳು ಸಿಗ್ತವೆ. ಬೇಕಾದ ನೀವು ಇಲ್ಲಿ 5 ಪ್ರಶ್ನೆಗಳು ಬರೀಬೇಕು ಅಂತ ಹೇಳ್ತೀನಿ. ನಿಮ್ಗೆ ಇಂಪಾರ್ಟೆಂಟನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಸಾಮಾಜಿಕ ತಾರತಮ್ಯಗಳ ಬಗ್ಗೆ ಇರುವಂಥ ಕಾರಣಗಳು ಕೊಡ್ತಾನೆ, ಅದು ಚಳುವಳಿ ಕಾರಣಗಳನ್ನು ನೀವು ಬರೀಬೇಕು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ. ಮತ್ತು ಈ ಒಂದು ನಿಮಗೆ ಈ ಒಂದು PDF ಫೈಲು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅವೈಲಬಲ್ ಇರ್ತದೆ. ಟೆಲಿಗ್ರಾಮ್ ಗ್ರೂಪ್ ನಿಮಗೆ ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಆ ಲಿಂಕನ್ನು ಬಳಸ್ಕೊಂಡು ಟೆಲಿಗ್ರಾಮಲ್ಲಿ ಹೋಗಿ ಈ PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ನಾಳೆ ಬರುವಂಥ ಎನ್ಯುವಲ್ ಎಕ್ಸಾಮನ್ನು ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ 5 ಮತ್ತು 10 ಅಂಕ ಎಲ್ಲ ಮಾಹಿತಿಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾಳೆ ಬರುವಂಥ ಎಕ್ಸಾಮ್ಗೆ ಪ್ರಿಪೇರನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಧೆ ರಾಧೇಯ.